ಭಾರತೀಯರಾಗಿ ನಮಗೆ ಯೋಗದ ಬಗ್ಗೆ ಎಷ್ಟು ಗೊತ್ತು? ಜೂನ್ 21ನೇ ತಾರೀಕನ್ನ ಪ್ರಪಂಚದಾದ್ಯಂತ ವಿಶ್ವ ಯೋಗ ದಿನಾಚರಣೆ ಅಂತ ನಾವೆಲ್ಲ ಆಚರಿಸ್ತೀವಿ. ಯೋಗಾಸನ ಅನ್ನೋದು ಕೇವಲ ಒಂದು ದೈಹಿಕ ವ್ಯಾಯಾಮ ಅಷ್ಟೇನಾ, ಅಥವಾ ಪತಂಜಲಿ ಋಷಿ ಹೇಳಿದಾಗೆ ಯೋಗ ಚಿತ್ತವೃತ್ತಿ ನಿರೋಧ, ಮನಸ್ಸನ್ನ ಶಾಂತಗೊಳಿಸುವ ಒಂದು ಪ್ರಕ್ರಿಯೆನಾ? ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಮೇಲೆ ಯೋಗದ ಪರಿಣಾಮ ಏನು? ನಮಗೆ ಯೋಗದಿಂದ ಆಗುವಂತಹ 10 ಪ್ರಯೋಜನಗಳು ಯಾವುದು? ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಯೋಗದಿಂದ ಆಗುವಂತಹ ಮೊದಲ ಪ್ರಯೋಜನ, ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ, ದೇಹದ ನಮ್ಯತೆ ಹೆಚ್ಚುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಾನು ಮುಂದೆ ಬಗ್ಬೇಕು ಅಂತಿದ್ದಾಗ ಮಂಡಿಯನ್ನ ನೇರವಾಗಿ ಇಟ್ಕೊಂಡು ಕೈಯಿಂದ ನೆಲ ಟಚ್ ಮಾಡಬಹುದು, ಬೆನ್ನನ್ನ ಸುಲಭವಾಗಿ ಹಿಂದ್ಗಡೆ ಬಗ್ಸಬಹುದು. ನಮ್ಮ ದೇಹ ನಾವು ಹೇಳಿದ ಮಾತನ್ನ ಕೇಳುತ್ತೆ ಅಂತ ಹೇಳ್ಬೋದು. ಅಂದ್ರೆ ಮೇಲ್ಗಡೆಯಿಂದ ಯಾವುದೋ ಒಂದು ಸಾಮಾನನ್ನು ತೆಗಿಬೇಕು, ಮುಂದ್ಗಡೆ ಬಗ್ಗಿ ಒಂದು ಶೂಲೇಸನ್ನ ಕಟ್ಕೋಬೇಕು ಅಂದ್ರೆ ಇದಕ್ಕೆ ನಾವು ಯಾವುದು ಕಷ್ಟ ಪಡಬೇಕಾಗಿರುವಂತ ಸಾಧ್ಯತೆ ಇಲ್ಲ. ನಾವು ಹೇಳಿದ ಹಾಗೆ ನಮ್ಮ ದೇಹ ಕೇಳ್ತಾ ಹೋಗುತ್ತೆ. ಇದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ. ಜೊತೆಗೆ ನಮ್ಮ ಮೈಕೈ ನೋವು, ಕುತ್ತಿಗೆ ನೋವು, ಬೆನ್ನೋವು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸುಲಭವಾಗಿ ನಾವು ಯಾವುದೋ ಒಂದು ಆಟ ಆಡಬೇಕು ಅಂದ್ರೆ ಚೆನ್ನಾಗಿ ಆಟ ಆಡ್ಬೋದು. ಯಾವುದೋ ಒಂದು ಡ್ಯಾನ್ಸ್, ನೃತ್ಯ ಶೈಲಿಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅಂದ್ರೆ ಬಹಳ ಚೆನ್ನಾಗಿ ಅದರಲ್ಲಿ ಪಾಲ್ಗೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ, ನಮ್ಮ ನಮ್ಯತೆ ಚೆನ್ನಾಗಿದ್ದಾಗ ದೇಹದ್ದು ಅಂತ ಹೇಳ್ಬೋದು. ಇದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಯಾವ ಆಸನಗಳನ್ನು ಮಾಡಬೇಕು? ಉತ್ಥಾನಾಸನ, ಮುಂದೆ ಬಗ್ಗಿ ಮಾಡುವಂತಹ ಆಸನ, ಅಧೋಮುಖ ಶ್ವಾನಾಸನ, ತ್ರಿಕೋನಾಸನ, ಭುಜಂಗಾಸನ, ಈ ಆಸನಗಳನ್ನು ಮಾಡೋದ್ರಿಂದ ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಎರಡನೇ ಪ್ರಯೋಜನ, ನಮ್ಮ ದೇಹದ ಮಾಂಸಖಂಡಗಳ ಶಕ್ತಿಯನ್ನ ಇದು ಹೆಚ್ಚಿಸಿ ಮಾಡ್ತಾ ಹೋಗುತ್ತೆ. ಕೇವಲ ನಮ್ಯತೆ ಹೆಚ್ಚಿಸೋದಷ್ಟೇ ಅಲ್ಲದೆ ನಮ್ಮ ಮಾಂಸಖಂಡಗಳನ್ನ ಗಟ್ಟಿ ಮಾಡುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ನಮ್ಮ ದೇಹದ ತೂಕ ಅಂದ್ರೆ ಬಾಡಿ ವೇಟ್ ಅನ್ನ ತಗೊಂಡು ಮಾಂಸಖಂಡಗಳು ಗಟ್ಟಿ ಆಗ್ತಾ ಬರುತ್ತೆ. ಬಾಡಿ ವೇಟ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿಯ ಜಿಮ್ಮಿಗೆ ಹೋಗದೆ ಅಲ್ಲಿ ಡಂಬಲ್ಸ್ ಅನ್ನು ಎತ್ತದೆ ನಮ್ಮ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಲಿಕ್ಕೆ ಯೋಗ ಸಹಾಯಕ ಅಂತ ಹೇಳ್ಬೋದು. ಈ ಮಾಂಸಖಂಡಗಳು ಗಟ್ಟಿ ಆಗೋದ್ರಿಂದ ನಮ್ಮ ಮೆಟಬಾಲಿಸಮ್, ದೇಹದ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ದೇಹದ ತೂಕವನ್ನು ನಾವು ಕಂಟ್ರೋಲ್ ಇಟ್ಕೋಬಹುದು. ಅದ್ರ ಜೊತೆಗೆ ನಾವು ದಿನನಿತ್ಯದ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ಅಂಗಡಿಯಿಂದ ಏನೋ ಸಾಮಾನು ಎತ್ಕೊಂಡ್ ಬರ್ಬೇಕು, ಮನೆಯಲ್ಲಿ ಮಕ್ಕಳನ್ನ ಎತ್ತಬೇಕು, ಮನೆಯಲ್ಲಿ ದಿನನಿತ್ಯದ ಕೆಲಸ ಮಾಡಬೇಕು ಅಂತಂದ್ರೆ ಆರಾಮಾಗಿ ಹೆಚ್ಚು ಶ್ರಮ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡಗಳು ಗಟ್ಟಿ ಇದ್ದಾಗ ನಮಗೆ ಕುತ್ತಿಗೆ ನೋವು, ಮಂಡಿ ನೋವು, ಬೆನ್ನೋವು ಬರುವಂತ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳ್ಬೋದು. ಇದು ನಾವು ಮಾಂಸಖಂಡಗಳನ್ನ ಗಟ್ಟಿ ಮಾಡಬೇಕು ಅಂದ್ರೆ ಯಾವ ಆಸನಗಳನ್ನ ಮಾಡಬೇಕು? ಸುಲಭವಾಗಿ ಮಾಡಬೇಕಾಗಿರುವಂತಹ ಪ್ಲಾಂಕ್ ಪೋಸ್ ಅಥವಾ ಫಲಕಾಸನ, ವೀರಭದ್ರಾಸನ 1 ಮತ್ತು 2, ಉತ್ಕಟಾಸನ, ನಾವಾಸನ, ಈ ಆಸನಗಳನ್ನು ಮಾಡೋದ್ರಿಂದ ಮಾಂಸಖಂಡಗಳನ್ನ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಮೂರನೇದು ಬೆಟರ್ ಪಾಸ್ಚರ್. ನಮ್ಮ ದೇಹದ ಸರಿಯಾದ ಭಂಗಿಯನ್ನ ಕಾಪಾಡಿಕೊಳ್ಳಿಕ್ಕೆ ಯೋಗ ಬೇಕೇ ಬೇಕು ಅಂತ. ಪ್ರತಿನಿತ್ಯ ಯೋಗಾಸನ ಮಾಡುವವರು ನಮ್ಮ ಬೆನ್ನುಹುರಿ ಅಕ್ಕಪಕ್ಕದ ಮಾಂಸಖಂಡಗಳನ್ನ, ಸ್ಪೈನ್ ಕೋರ್ ಮಸಲ್ಸ್ ಅನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಅಂದ್ರೆ ನಾವು ಪ್ರತಿನಿತ್ಯ ನಡಿಬೇಕಾದ್ರೆ ನಮ್ಮ ಭುಜ ಮುಂದೆ ಬಾಗ್ಬಿಡುತ್ತೆ. ನಾವು ಹೇಗೆಗೋ ನಮ್ಮ ದೇಹದ ಭಂಗಿಯನ್ನ ಸರಿಯಾಗಿ ಇಟ್ಕೊಳ್ದೆ ನಡೆದ್ರೆ ನಮ್ಮ ಕುತ್ತಿಗೆ ನೋವು, ಬೆನ್ನೋವು ಬರುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಯೋಗಾಸನ ಮಾಡೋದ್ರಿಂದ ಈ ಮಾಂಸಖಂಡಗಳು ಸರಿಯಾಗಿದ್ದು ನಮ್ಮ ಭುಜ, ಕುತ್ತಿಗೆ ನೇರ ಒಂದೇ ಸ್ಪೈನಲ್ಲಿ ಅಲೈನ್ಮೆಂಟ್ ಮೇಂಟೈನ್ ಆದಾಗ ಈ ನೋವುಗಳು ಬರುವಂತ ಸಾಧ್ಯತೆ ಕಡಿಮೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಒಂದು ರೀತಿಯಂತ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ, ಒಂದು ರೀತಿಯಂತ ಕಾನ್ಫಿಡೆನ್ಸ್ ಒಳಗಡೆಯಿಂದ ಬರುತ್ತೆ ಅಂತ ಹೇಳ್ಬೋದು. ಒಂದು ಗುಂಪಲ್ಲಿ ಯೋಗಾಸನ ಪ್ರತಿನಿತ್ಯ ಮಾಡುವಂತವ್ರು ಸರಿಯಾಗಿ ಎದ್ದು ಕಾಣ್ತಿರ್ತಾರೆ. ಅಷ್ಟೇ ಅಲ್ಲದೆ ಅವರ ಆತ್ಮವಿಶ್ವಾಸದಿಂದ ಅವರಲ್ಲಿ ಒಂದು ರೀತಿಯಂತ ಒಳಗಡೆಯಿಂದ ಆ ಹೊಳಪು ಕಾಣಿಸುತ್ತೆ ಅಂತ. ಆದ್ರಿಂದ ಪ್ರತಿನಿತ್ಯ ಯೋಗಾಸನ ಮಾಡಲೇಬೇಕು ಈ ಭಂಗಿಯನ್ನ ಕಾಪಾಡ್ಕೊಳ್ಳಿಕ್ಕೆ. ಯಾವ ಆಸನಗಳನ್ನು ಮಾಡಬಹುದು? ಸುಲಭವಾಗಿ ಮಾಡಬೇಕಾಗಿರುವಂತಹ ತಾಡಾಸನ, ಮೌಂಟನ್ ಪೋಸ್, ಮಾರ್ಜಾರ್ಯಾಸನ, ಬಿಟಿಲಾಸನ, ಕ್ಯಾಟ್ ಕೌ ಪೋಸ್ ಮತ್ತು ಉತ್ತಿತ ತ್ರಿಕೋನಾಸನ, ಈ ಆಸನಗಳನ್ನು ಮಾಡೋದ್ರಿಂದ ನಮ್ಮ ಭಂಗಿಯನ್ನ ಕಾಪಾಡಿಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ. ನಾಲ್ಕನೇದು ಸ್ಟ್ರೆಸ್ ರಿಡಕ್ಷನ್. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಯೋಗ ಉಪಯುಕ್ತ. ಈಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ಈ ಮಾನಸಿಕ ಒತ್ತಡ, ಗೊಂದಲ ಇದ್ದಿದ್ದೆ. ಆದರೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಾವು ನಿಧಾನವಾಗಿ ಪ್ರತಿದಿನ ಯೋಗಾಸನ ಮಾಡೋದ್ರಿಂದ ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ನಮ್ಮ ದೇಹವನ್ನ ಮೂವ್ಮೆಂಟ್ ಮಾಡಿದಾಗ, ಚಲನೆ ವಲನೆ ಜೊತೆಗೆ ಸರಿಯಾದ ರೀತಿಯಲ್ಲಿ ನಮ್ಮ ಉಸಿರಾಟದ ಕ್ರಮವನ್ನ ನಾವು ಅನುಸರಿಸಿದ್ರೆ ನಮ್ಮ ದೇಹದಲ್ಲಿ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಸ್ವಿಚ್ ಆನ್ ಆಗ್ಬಿಡುತ್ತೆ. ಈ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಇದ್ದಾಗ ನಮ್ಮ ದೇಹದಲ್ಲಿ ಫೀಲ್ ಗುಡ್, ಹ್ಯಾಪಿ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಅವಾಗ ನಮ್ಮ ಮಾನಸಿಕ ಒತ್ತಡ, ಗೊಂದಲ ಕಡಿಮೆ ಆಗುತ್ತೆ. ಇಡೀ ದಿನ ನಾವು ಖುಷಿಯಿಂದ ಜೀವನವನ್ನ ಸಾಗಿಸ್ಲಿಕ್ಕೆ ಸಹಾಯಕ ಆಗುತ್ತೆ. ನಮ್ಮಲ್ಲಿರುವಂತಹ ಗೊಂದಲಗಳು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದನ್ನ ಮಾಡಲಿಕ್ಕೆ ಯಾವ ಆಸನಗಳು ಉಪಯುಕ್ತ? ಸುಲಭವಾಗಿ ಶವಾಸನ ಮಾಡೋದ್ರಿಂದ, ಬಾಲಾಸನ ಮಾಡೋದ್ರಿಂದ, ಪಶ್ಚಿಮೋತ್ತಾನಾಸನ ಮಾಡೋದ್ರಿಂದ,
ವಿಪರೀತಕಾರಿಣಿ. ಈ ಆಸನಗಳಿಂದ ಈ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. 5ನೇದು, ಯೋಗಾಸನವನ್ನು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ದೇಹದ ಬ್ಯಾಲೆನ್ಸ್, ಸಮತೋಲನ ಹೆಚ್ಚಾಗ್ತಾ ಹೋಗುತ್ತೆ. ಯೋಗಾಸನ ಪ್ರಾರಂಭದಲ್ಲಿ ನಾವು ವೃಕ್ಷಾಸನವನ್ನ ಮಾಡ್ತೀವಿ. ವೃಕ್ಷಾಸನ ಮಾಡಿದಾಗ ಒಂದೇ ಕಡೆ ಗಮನವನ್ನು ಇಟ್ಕೊಂಡು ಒಂದು ವೃಕ್ಷದ ರೀತಿಯಲ್ಲಿ ನಿಂತ್ಕೋಬೇಕು. ಇದು ಪ್ರಾರಂಭದಲ್ಲಿ ಮಾಡಬೇಕಾದ್ರೆ ನಾವು ಅಲ್ಲಾಡ್ತೀವಿ, ಆ ಕಡೆ ಈ ಕಡೆ ಕಾಲನ್ನು ಕೆಳಗಡೆ ಬಿಟ್ಬಿಡ್ತೀವಿ, ಹೆಚ್ಚೊತ್ತು ನಿಲ್ಲಿಕ್ಕೆ ಆಗಲ್ಲ. ಅದೇ ಪ್ರತಿನಿತ್ಯ ಇದನ್ನ ಮಾಡ್ತಾ ಮಾಡ್ತಾ ನಮ್ಮ ದೇಹದಲ್ಲಿ ಆ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಹೋದಾಗ ಒಂದೇ ಕಡೆ ಗಮನ ಇಟ್ಕೊಂಡು ನಿಂತ್ಕೊಳ್ಳಿಕ್ಕೆ, ವೃಕ್ಷದ ರೀತಿಯಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಆವಾಗ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಹೆಚ್ಚಾಯಿತು ಅಂತ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ಎಲ್ಲರಿಗೂ, ಮುಖ್ಯವಾಗಿ ವಯಸ್ಸಾದವರಿಗೆ ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂತ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ, ಬೀಳುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಒಂದೇ ಕಡೆ ಗಮನ ಇಡೋದ್ರಿಂದ ಫೋಕಸ್ ಹೆಚ್ಚಾಗ್ತಾ ಬರುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ. ಅದರಿಂದ ನಾವು ಪ್ರತಿನಿತ್ಯ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು. ಅಂದ್ರೆ ಒಂದೇ ಸಮಯದಲ್ಲಿ ಬಹಳ ಕೆಲಸಗಳನ್ನ ನಾವು ಒಂದೇ ಸಮಯದಲ್ಲಿ ಮಾಡುವಂತ ಅವಶ್ಯಕತೆ ಇರುತ್ತೆ. ಅವಾಗ ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬ್ಯಾಲೆನ್ಸ್ ಅನ್ನು ಹೆಚ್ಚು ಮಾಡ್ಲಿಕ್ಕೆ ನಾವು ವೃಕ್ಷಾಸನ ಮಾಡುವಂತಹದ್ದು, ಗರುಡಾಸನ ಮಾಡುವಂತಹದ್ದು, ಅರ್ಧ ಚಂದ್ರಾಸನ, ಈ ಆಸನಗಳಿಂದ ನಮಗೆ ಸಹಾಯ ಆಗುತ್ತೆ. 6ನೇದು, ಯೋಗದಿಂದ ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಯೋಗ ಅನ್ನೋದು ಒಂದು ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿಟ್ಕೊಂಡು ನಾವು ಶ್ವಾಸಕೋಶದಲ್ಲಿ ತಗೊಂಡಿರುವಂತಹ ಆಮ್ಲಜನಕ ಜೊತೆಗೆ ರಕ್ತದಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳು ಪ್ರತಿಯೊಂದು ಕೋಶಕ್ಕೂ ಹೋಗ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದರಿಂದ ನಮ್ಮ ಎಲ್ಲಾ ಕೋಶಗಳಿಗೂ ಚೈತನ್ಯ ತುಂಬಿದಾಗುತ್ತೆ. ಅದ್ರ ಜೊತೆಗೆ ಈ ವ್ಯಾಯಾಮ ಮಾಡಿದಾಗ, ಯೋಗಾಸನ ಮಾಡಿದಾಗ ಕೆಲವೊಂದು ಭಂಗಿಯಲ್ಲಿ, ಕೆಲವೊಂದು ಪೋಸ್ಚರ್ಗಳಲ್ಲಿ ನಾವು ಸ್ವಲ್ಪ ಹೊತ್ತು ಹಿಡಿದು ನಿಂತ್ಕೊಂಡಿರ್ತೀವಿ. 5 ರಿಂದ 10 ಸೆಕೆಂಡ್ ಅದೇ ಪೋಸ್ಚರ್ನ ಮೇಂಟೈನ್ ಮಾಡ್ತೀವಿ. ಅವಾಗ ಮಾಂಸಖಂಡದ ಒಳಗಡೆ ಇರುವಂತಹ ಆಕ್ಟಿನ್ ಮಯೋಸಿನ್ ಅನ್ನುವಂತಹ ಪ್ರೋಟೀನ್, ಅದರ ಒಳಗಡೆ ಮೈಟೋಕಾಂಡ್ರಿಯಾದ ಒಳಗಡೆ ATP, ಅಡೆನೋಸಿನ್ ಟ್ರೈಫಾಸ್ಫೇಟ್ ಆಗಿ ಶಕ್ತಿಯಲ್ಲಿ ಸ್ಟೋರ್ ಆಗುತ್ತೆ. ಅದು ನಮ್ಗೆ ಯಾವಾಗ ಬೇಕೋ ಅವಾಗ ಅದನ್ನ ನಾವು ಉಪಯೋಗಿಸ್ಕೋಬಹುದು. ಆದ್ರಿಂದ ಶಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಯೋಗಾಸನ ಉಪಯುಕ್ತ. ಯಾವ ಆಸನಗಳನ್ನು ಮಾಡಬಹುದು? ಊರ್ಧ್ವಮುಖ ಶ್ವಾನಾಸನ ಮಾಡುವಂತಹದ್ದು, ಉಷ್ಟ್ರಾಸನ ಮತ್ತು ಸೇತು ಬಂಧಾಸನ. ಇದರಿಂದ ನಮ್ಗೆ ಶಕ್ತಿ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ. 7ನೇದು, ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನಮ್ಮ ಏಕಾಗ್ರತೆ ಹೆಚ್ಚಿಸ್ಕೊಳ್ಳಿಕ್ಕೆ ಯೋಗ ಉಪಯುಕ್ತ ಅಂತ ಹೇಳ್ಬೋದು. ನಾವು ಪ್ರತಿದಿನ ಯೋಗಾಸನ ಮಾಡೋದ್ರಿಂದ, ಪ್ರಾಣಾಯಾಮಗಳನ್ನ ಮಾಡೋದ್ರಿಂದ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಇರಿಸ್ಲಿಕ್ಕೆ ನಾವು ಕಲಿತೀವಿ. ಸಮಚಿತ್ತತೆ ಬರ್ತಾ ಹೋಗುತ್ತೆ. ಒಂದೇ ಕಡೆ ಗಮನವನ್ನು ಇಡೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನಮ್ಗೆ ಬಹಳಷ್ಟು ಉಪಯೋಗಗಳಿದೆ. ಪ್ರತಿನಿತ್ಯ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಒಂದೇ ಕಡೆ ಗಮನ ಇದ್ದಾಗ ಆ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ಬೋದು. ನಮ್ಮ ಸೃಜನಶೀಲತೆ, ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಈಗ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕು. ಏನಾದ್ರೂ ಸಮಸ್ಯೆ ಬಂದಾಗ ಯಾವುದೇ ಗೊಂದಲ ಇಲ್ಲದೆ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಶಕ್ತಿ ಯೋಗ ನಮ್ಗೆ ಕೊಡುತ್ತೆ. ಇದಕ್ಕೆ ನಾವು ಯಾವ ಆಸನಗಳನ್ನು ಮಾಡಬಹುದು? ಬಕಾಸನ ಮಾಡೋದು, ಗರುಡಾಸನ, ವೀರಭದ್ರಾಸನ 3, ಶೀರ್ಷಾಸನ, ಈ ಎಲ್ಲ ಆಸನಗಳು ಈ ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಹೆಚ್ಚಿಸಲಿಕ್ಕೆ ಉಪಯುಕ್ತ ಅಂತ ಹೇಳ್ಬೋದು. 8ನೇದು, ಸರಿಯಾದ ರೀತಿಯಲ್ಲಿ ನಿದ್ದೆ ಬರಬೇಕು ಅಂದ್ರೆ ಯೋಗ ಸಹಾಯಕ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ದೇಹಕ್ಕೆ ವಿಶ್ರಾಂತಿ ಸಿಗುವಂತಹ ನಿದ್ದೆ ಅವಶ್ಯಕ. ಅದರ ಜೊತೆಗೆ ನಾವು ಮರುದಿನ ಸರಿಯಾದ ರೀತಿಯಲ್ಲಿ ಚಟುವಟಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದಕ್ಕೆ ಯೋಗಾಸನ ಪ್ರತಿನಿತ್ಯ ಮಾಡೋದ್ರಿಂದ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಯೋಗಾಸನ ಮಾಡೋದ್ರಿಂದ ನಾವು ದಿನವನ್ನ ಚೈತನ್ಯಯುತವಾಗಿ ಕಳಿಬಹುದು. ಅದ್ರ ಜೊತೆಗೆ ಮಾಂಸಖಂಡಗಳು ನಿಧಾನವಾಗಿ ರಿಲ್ಯಾಕ್ಸ್ ಆಗೋದ್ರಿಂದ, ಜೊತೆಗೆ ನಮ್ಮ ಮನಸ್ಸು ಒಂದು ರೀತಿಯಂತಹ ಕಾಮ್, ಆ ಶಾಂತತೆ ನಮ್ಗೆ ಸಿಗೋದ್ರಿಂದ ಬೇಗ ನಾವು ನಿದ್ದೆ ಮಾಡ್ಲಿಕ್ಕೆ, ಒಳ್ಳೆ ಕ್ವಾಲಿಟಿ ನಿದ್ದೆ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಇದಕ್ಕೆ ಯಾವ ಆಸನಗಳನ್ನು ಮಾಡಬಹುದು? ಬಾಲಾಸನ, ವಿಪರೀತಕಾರಿಣಿ, ಸುಪ್ತ ಬದ್ಧ ಕೋನಾಸನ, ಇವೆಲ್ಲವೂ ಕೂಡ ಇದಕ್ಕೆ ಸಹಾಯಕ ಅಂತ ಹೇಳ್ಬೋದು. 9ನೇದು, ಪೇನ್ ಮ್ಯಾನೇಜ್ಮೆಂಟ್. ನಮ್ಮ ದೇಹದ ನೋವನ್ನ ಯೋಗಾಸನ ಕಡಿಮೆ ಮಾಡುತ್ತೆ. ಅದು ಹೇಗೆ? ಈ ಕುತ್ತಿಗೆ ನೋವು, ಬೆನ್ನೋವು ಇದ್ದಾಗ ಮಾಂಸಖಂಡಗಳು ಟೈಟ್ ಆಗ್ಬಿಡುತ್ತೆ, ಸ್ಟಿಫ್ ಆಗ್ಬಿಡುತ್ತೆ ಮಸಲ್ಸ್. ಈ ಯೋಗಾಸನ ಮಾಡೋದ್ರಿಂದ ಸರಿಯಾದ ರೀತಿಯಲ್ಲಿ ಆ ಮಾಂಸಖಂಡಗಳು ನಿಧಾನ ರಿಲ್ಯಾಕ್ಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ನೋವು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಏಟ್ ಬಿದ್ದಿರುವಂತಹ ಜಾಗಕ್ಕೆ ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಬೇಗ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಯೋಗಾಸನದಲ್ಲಿ ಒಂದು ಮೈಂಡ್ ಬಾಡಿ ಕನೆಕ್ಷನ್ ಇರೋದ್ರಿಂದ ಈ ನೋವು ನಮ್ಗೆ ಎಷ್ಟು ಫೀಲ್ ಆಗುತ್ತೋ, ನಮ್ಗೆ ಎಷ್ಟು ನೋವು ಗೊತ್ತಾಗುತ್ತೋ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಅವಾಗ ನೋವು ಇದ್ರೂ ಕೂಡ ನಮ್ಗೆ ನೋವು ಅನುಭವ ಆಗೋದಿಲ್ಲ. ಆದ್ರಿಂದ ಯಾವ ಆಸನಗಳನ್ನ ನಾವು ಇದಕ್ಕೆ ಮಾಡಬೇಕು? ಸುಲಭವಾಗಿ ನಾವು ಈ ನೋವನ್ನ ಗೊತ್ತಾಗಬಾರ್ದು ಅಂತಂದ್ರೆ ಮುಖ್ಯವಾಗಿ ಬೆನ್ನು ನೋವು, ಸೊಂಟ ನೋವು ಇರೋರಿಗೆ ಇದು ಹೆಚ್ಚು. ಸೊ ಮಾರ್ಜಾರಿಯಾಸನ, ಬಿಟಿಲಾಸನ, ಕ್ಯಾಟ್ ಕೌ ಪೋಸ್ ಅನ್ನ ಮಾಡಬೇಕು. ಚೈಲ್ಡ್ ಪೋಸ್ ಅಂದ್ರೆ ಬಾಲಾಸನವನ್ನ ಮಾಡೋದು. ಪಿಜನ್ ಪೋಸ್, ಏಕಪಾದ ರಾಜ ಕಪೋತಾಸನ, ಈ ಆಸನಗಳನ್ನು ಮಾಡೋದ್ರಿಂದ ನೋವನ್ನ ಕಡಿಮೆ ಅನುಭವಿಸ್ಲಿಕ್ಕೆ ಸಾಧ್ಯ. 10ನೇದು ಮತ್ತು ಕೊನೆಯದು, ನಮ್ಮ ಸರ್ವತೋಮುಖ ಆರೋಗ್ಯಕ್ಕೆ ಯೋಗ ಬೇಕೇ ಬೇಕು.
ಸರಿಯಾದ ರೀತಿಯಲ್ಲಿ ಯೋಗ ಮಾಡೋದು ಕೇವಲ ಒಂದು ವರ್ಕೌಟ್ ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಬಹಳ ಹೆಚ್ಚು. ಯೋಗಾಸನ ಮಾಡೋದ್ರಿಂದ ನಮಗೆ ಒಂದು ರೀತಿಯಾದಂತಹ ಮನಃಶಾಂತಿ ಸಿಗುತ್ತೆ, ಖುಷಿ ಸಿಗುತ್ತೆ. ಈ ದೇಹ ಮಾತ್ರ ನಾನಲ್ಲ ಅನ್ನುವಂತಹ ಭಾವನೆ, ಆ ಅರಿವು ನಮಗೆ ಗೊತ್ತಾಗುತ್ತೆ. ಮುಂದೆ ನಮ್ಮ ಸಾಧನಾ ಪಥದಲ್ಲಿ ನಾವು ಏನು ಮಾಡಬೇಕು ಅಂತಿದೀವೋ, ನನ್ನ ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ಳುವಂತಹ ಆ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಯೋಗ ಪೂರಕವಾಗುತ್ತೆ. ಆದ್ದರಿಂದ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ ನಮಗೆ ಬಹಳಷ್ಟು ಉಪಯೋಗಗಳಿದೆ ಅಂತ ಹೇಳ್ಬೋದು. ಇದಕ್ಕೋಸ್ಕರ ನಾವು ಪ್ರತಿನಿತ್ಯ ಬಾಲಾಸನ ಮಾಡೋದು, ಅಧೋಮುಖ ಶ್ವಾನಾಸನ ಮಾಡೋದು, ಮಾಲಾಸನ ಮಾಡೋದು ಮತ್ತು ಎಲ್ಲಕ್ಕಿಂತ ಹೆಚ್ಚು ಶವಾಸನವನ್ನು ಮಾಡೋದ್ರಿಂದ ನಮ್ಮ ದೇಹ, ಬಾಡಿ, ಮೈಂಡ್ ಎಲ್ಲದೂ ಕೂಡ ನಿಧಾನವಾಗಿ ರಿಲ್ಯಾಕ್ಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಯೋಗಾಸನದಿಂದ ಹೇಗೆ ನಮಗೆ ನಿಜವಾಗಿ ಉಪಯೋಗಗಳಾಗುತ್ತೆ ಅಂತ 10 ಉಪಯೋಗಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನು ಶೇರ್ ಮಾಡಿ. ಈ ವರ್ಲ್ಡ್ ಯೋಗ ಡೇ ಜೂನ್ 21 ನಾವು ಅರ್ಥಪೂರ್ಣವಾಗಿ ಆಚರಿಸೋಣ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.